ಹಿಂಗೆ ಕಟ್ಟಮ್ಮ ಅಂತ ಸುಮ್ಮನೆ ಯಾಕೆ ಕುಂದ್ರೋದು ಅಂತ ಸುಮ್ನೆ ಕೂತಿರೋದು ಏನಕ್ಕೆ ಅದಕ್ಕೆ ಅಂದ್ಬಿಟ್ಟು ಬರ್ತೀನಿ. ಓ ಸವಿತಮ್ಮ ಇದ್ಯಾರಿದು ಸರೋಜಮ್ಮ ಹೆಂಗ್ ಗೊತ್ತಾಯ್ತು ಹೆಸರು ನಮ್ಗೆ ಯಾರು ಭಯ 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 ಬಂದ್ಬಿಡ ಯಾಕೆ ಭಯ ನಮ್ ಮಹಿಳಾ ಶಕ್ತಿಗೆ ಭಯ ಬಂದ್ಬಿಡೋದು ನಮ್ ಜಯಮ್ಮನೆ ತಾಕತ್ತು. ಎಲ್ಲ ನೀವೇ ಏನ್ ನಿಮ್ ಹೆಸರು? ನಮ್ಮ ಹೆಸರು ಸರೋಜಮ್ಮ. ಸರೋಜಮ್ಮ ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿದೆ ಎಲ್ಲಾ ಚೆನ್ನಾಗವಿ. ಎಲ್ಲಾ ಚೆನ್ನಾಗಮ್ಮಿ ಅಂದ್ರೆ ಎಲ್ಲಾ ಚೆನ್ನಾಗವ್ರ. ನಿಮ್ಮ ಮೇಲೆ ಕೆಲಸ ಮಾಡ್ಸವ್ರ? ಎಲ್ಲ ಕೆಲಸ ಮಾಡ್ಸವ್ರ. ಏನೇನ್ ಕೆಲಸ ಮಾಡ್ತಾರ? ಇದೇನ್ ಕೆಲಸ ಅಂದ್ರ ನಾವು ಜೋಳ ನೆಡ್ತೀವಿ, ಈರುಳ್ಳಿ ನೆಡ್ತಾರ. ಎಮ್ಮೆಲೆ ಬಂದ್ಬಿಟ್ಟು ಈರುಳ್ಳಿ ನೆಡ್ತಾರ. ಎಮ್ಮೆಲೆ ಬಂದ್ಬಿಟ್ಟು ಈರುಳ್ಳಿ ನೆಡೋದು. ಹೇಳಿ ಸರಿಯಾಗೆಲ್ಲ ರೋಡ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡ್ಕೊಡ್ತಾರೆ ಎಲ್ಲಾನು ಮಾಡ್ತಾರ. ಏನಂಗಾರೆ ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾರ. ಓಟಿನ ಟೈಮ್ ಬಂದು ಕಾಲು ಕೈ ಮುಗಿದು ಹೋಯ್ತಾರೋ? ಅವಾಗ ಬಂದ್ ಹೋಯ್ತಾರ. ಬಂದಿಲ್ಲ ಬಂದ್ ಇದ್ನು ಬರ್ತಾರ. ಅವಾಗ ಓಟು ಗಿಟಕಿ ಒಳಗ್ ಬರ್ತಾರಲ್ಲ ಅವಾಗ ಬಂದ್ ಮುಗಿತಾರ. ಇವಾಗೆಲ್ಲ ದೂರ ದೂರ ಅಷ್ಟ ಅವ್ರ. ದೂರ ಅಷ್ಟ ಅವ್ರ. ದೂರ ಅಷ್ಟ ಅವ್ರ. ಸರೋಜಮ್ಮ ಕಾಸು ಬತ್ತಾ? ಬರ್ತದ ಬರ್ತದ. ತಿಂಗಳ ಬರ್ತದ ಸರೋಜ? ಇಲ್ಲ ಇಲ್ಲ 3 ತಿಂಗಳಾಗದ ಬಂದು. ಓ ಏನಂದ್ರ ಸವಿತಮ್ಮ ಮಾತ್ರ ಎಲ್ಲ ಬದಲ ಕರೆಕ್ಟ್. ನಿಮ್ದೆಲ್ಲ ಸೇರಿ ಅವ್ರಿಗೆ ಆಗ್ತಾವ್ರೆ ಕಣಪ್ಪ. ಅವ್ರು ಮಂಡ್ಯದ ಕಡೆಯವ್ರಲ್ಲ ಅದಕ್ಕ. ಅವ್ರು ಮಂಡ್ಯದವ್ರ? ಮಂಡ್ಯದ ಕಡೆಯವ್ರು. ಇಲ್ಲಿಯವ್ರಲ್ವಾ ಅವ್ರು? ಮಂಡ್ಯದ ಕಡೆಯವರು. ಮಂಡ್ಯದವ್ರು ಅಂದ್ರೆ ಹಂಗಾರೆ ಬಾಳ ಚೆನ್ನಾಗಿರ್ತಾರೆ. ಅದಕ್ಕ ಅವ್ರಿಗೆ ಆಗ್ತಾವ. ಎಲ್ಲ ಚೆನ್ನಾಗಿರ್ತದ ಕಣಂಗಾರೆ, ತೊಂದ್ರೆ ಇಲ್ಲ. ಅವ್ರ ಈ ಕಡೆಯವ್ರಲ್ಲ. ಪೆನ್ಷನ್ ಗಿನ್ಷನ್ ಎಲ್ಲ ಬರ್ತದ? ಎಲ್ಲ ಪೆನ್ಷನ್ ಬರ್ತದ. ಏನ್ ನಿಮ್ ಹೆಸರು? ನಮ್ಮ ಹೆಸರು ರಾಜಮ್ಮ. ಹೆಸರಲ್ಲೇ ರಾಜಮ್ಮ. ರಾಜಮ್ಮ ರಾಣಿ ತರ ಇದ್ರೆ ಇಲ್ವೋ? ರಾಣಿ ತಂದ್ವೆ ಕಣ ಹೇಳಪ್ಪ. ಮಹಾರಾಣಿ. ನೋಡ್ರಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಇಲ್ಲಿರೋ ಅಭಿಮಾನ ಬಿಟ್ಬಿಟ್ಟು ಅಭಿವೃದ್ಧಿ ನಿಮ್ ಮನ್ಸಲ್ಲಿ ಏನ್ ನಿಜವಾಗ್ಲೂ ಏನ್ ಪ್ರಾಬ್ಲಮ್ ಅದೇ ಅದು ಹೇಳಿದ್ರೆ ಸರಿ ಹೋಯ್ತದೆ. ಯಾಕಂದ್ರೆ ಇಡೀ ಕರ್ನಾಟಕ ನೋಡೋಂತ ಪ್ರೋಗ್ರಾಮ್ ಇದು. ಡೈಲಿ ಹೋಗುತ್ತೆ ಬೆಳಗ್ಗೆ 8:30 ಸಾಯಂಕಾಲ 5:30. ಆಯ್ತಾ? ಅಭಿಮಾನ ಜಾತಿ ಕೋತಿ ಇವೆಲ್ಲ ಬಿಟ್ಟು ನ್ಯಾಯವಾಗಿ ನಿಜವಾಗ್ಲೂ ಕೆಲಸ ಆಗಿದೆ ಅಂದ್ರೆ ಆಗಿದೆ ಅಂತಾನೆ ಹೇಳಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತಾನೆ ಹೇಳಿ. ಏನು ಏನ್ ಹೇಳೋದು? ಈಗ ಹೇಳಿದ್ರ? ಈಗ ಏನ್ ಹೇಳಿದ್ರಿ? ದುಡ್ಡು ಬರ್ತದೆ ಅಂತಂದ್ರಿ, ದುಡ್ಡು ನಿತ್ತೋಯ್ತು. OAPಗಳು ಅದ್ ಯಾರ್ಯಾರು ಹೆಚ್ಚು ಕಮ್ಮಿ ಇಲ್ಲ ಅಂತ ಬಿಟ್ಟು ಅದು ತೆಗ್ದಾಕ್ತಾವ್ರೆ. ತೆಗ್ದಾಕ್ತಾರೆ ಅಂದ್ರೆ ಮುಂದಕ್ಕೆ ಹಾಕ್ತಾರೆ. ಅದೇನು ಅದ್ಯಾಕ ಇವಾಗ ಹೆಂಗ್ ಮಾಡ್ತಾರ ಅಂತ ಕೇಳ್ತಾವೆ. ಹೇಳಿ ನೀವು. ಮನೆ ಆಯ್ತಾ ನಿಮ್ಗೆ? ಮನೆ ಅದ. ಸ್ವಂತನಾ? ಮನೇನು ಬೇಕಂತ ಹೇಳಿಲ್ಲ, ಚೆನ್ನಾಗಿದೆ, ತೊಂದ್ರೆ ಇಲ್ಲ. ಸರಿ. ರೇಷನ್ ಕಾರ್ಡು? ರೇಷನ್ ಕಾರ್ಡು ಅದ. BPL? BPL ಅದ. ಎಲ್ಲ ಐಟಮ್ ಗಿಟಮ್ ಎಲ್ಲ ಮಾಡ್ಸವಿ. ದುಡ್ಡು ಕೊಡ್ತಾರಲ್ಲ ATM ಮಾಡಿಸ್ತು ಪಾಪ. ಈಗ ಕಾಸೇ ಬತ್ತಿಲ್ಲ, ATM ನೋಡ್ರಿ ಖಾಲಿ ಬಿದ್ದದೆ ಮನೆ. ಖಾಲಿ ಬಿದ್ದದೆ ಅಂತಂದ್ರೆ ಅವರು ಸಮಸ್ಯೆಗಳು ಏನಿದ್ದೋ ಬಗೆಹರಿಸ್ಕೊಂಡು ಆಮೇಲೆ ಕೊಡ್ತಾರೆ. 5,000 ರೂಪಾಯಿ ಒಂದೊಂದ್ಸತಿಗೆ. ಒಂದೊಂದ್ಸತಿ 5,000 ರೂಪಾಯಿ ಕೊಟ್ರಂತೆ. ಇದೆಲ್ಲ ಹಿಡ್ದವ್ರಲ್ಲ. ನಿಮ್ ಹೆಸರೇನಂದ್ರಿ? ರಾಜಮ್ಮ. ರಾಜಮ್ಮನ್ ಕಾನ್ಫಿಡೆನ್ಸ್ ನೋಡ್ರಪ್ಪ. ಸವಿತಮ್ಮನ್ಗಿಂತ ಕಾನ್ಫಿಡೆನ್ಸ್ ಬಲೆ ಜೋರಾಗಿದೆ. ಒಂದೇ ಸತಿ ಕೊಡ್ತಾರಂತೆ. 5,000. ಲಾಟ್ರಿ. ಅದಕ್ಕೆ 1,000 ಎಕ್ಸ್ಟ್ರಾ ಕೊಟ್ಟರು. 3 ತಿಂಗಳಂದ್ರೆ 6,000. ಇನ್ನೂ 1,000 ಸೇರ್ಸ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಈಗ ಬಡ್ಡಿ ಸಮೇತ. ಹೇಗಿದ್ದೀರಿ ನೀವು? ಇದು ರೋಡು ಊರಲ್ಲಿ ರೋಡ್ಗಳು ನೋಡ್ಕೊ ಹೋಯ್ತೀನಿ. ಈಗ ಇನ್ನೂ ಕೈ ಹಾಕಿಲ್ಲ. ಇನ್ನೇನಾರು ಗೆದ್ರ ಕೈ ಹಾಕ್ತಾರ ಏನೋ ಗೊತ್ತು. ಇನ್ನೇನಾರಿಗೆ ಎದ್ರ ಕೈ ಹಾಕ್ತಾರ? ಸವಿತಮ್ಮ ನೋಡ್ರಿ ಎಲ್ಲ ಆಗದೆ ಅಂದ್ರು. ಸವಿತಮ್ಮನ್ ಇವತ್ತು ಫುಲ್ ಕೆರೆಗೆ ಕೈ ಹಾಕವ್ರೆ. ಸ್ವಲ್ಪ ಯಾಕೋ ಕೈ ಕೆರೆ ದಿಲ್ಸವ್ರೆ. ಕೆರೆ ಕೈ ಹಾಕ್ಬಿಟ್ಟು ವಾಪಸ್ ತೆಗೆದ್ಬಿಟ್ರು ಆಚೆಗೆ. ಊರಲ್ಲಿ ಕಾಮಗಾರಿಗಳು ಎಲ್ಲ ನಡೀತಾವ ಚೆನ್ನಾಗ. ಎಲ್ಲ ನಡೀತದ. ಅದಕ್ಕೂ ಇನ್ನು ಕೈ ಹಾಕ್ಬೇಕಾ? ನೋಡ್ತೀನಿ, ಹೋಯ್ತೀನಿ. ಹೋಗ್ ನೋಡಿ. ರೋಡು ನೀರಿನ ಎಲ್ಲ ಹೋಗಿ ನೋಡ್ಬಿಟ್ಟು ಮಂತು ಬರ್ಸಿ ಡಬಲ್ ರೋಡ್ ಮಾಡಿ. ಡಬಲ್ ರೋಡ್ ಸರಿ ಇಲ್ಲ ಅಂತ ಆಯ್ತು. ರೋಡ್ ಮುಂದಕ್ಕೆ ಮಾಡ್ಗಿಡ್ತಾರ ಏನೋ ಗೊತ್ತಿಲ್ಲ. ರೋಡ್ಗಳೆಲ್ಲ ಮಾಡಿಸ್ಕೊಡಿ. ನಾವು ಬಂದ್ವಲ್ಲ, ರೋಡು ಗಬ್ಬೆದ್ ನಾರ್ತಾ ಇದೆ ರೋಡು. ಸ್ವಲ್ಪ ನಮಸ್ಕಾರ ಸರ್. ನಮಸ್ತೆ. ಏನ್ ನಿಮ್ ಹೆಸರು? ಮಾದೇಶ್ ನಾಯ್ಕ. ಮಾದೇಶ್ ನಾಯ್ಕ. ನಿಮ್ ಆಕ್ಟಿವ್, ನಿಮ್ ಹೈಪರ್ ಆಕ್ಟಿವ್ ನೋಡಿದ್ರೆ ಗೊತ್ತಾಯ್ತದೆ. ನಿಮ್ ಊರವರೆಲ್ಲ ಸೇರ್ಕೊಂಡು ನಿಮ್ಮನ್ನೇ ಯಜಮಾನ್ರು ಮಾಡ್ಬಿಟ್ಟವ್ರೆ. ಹೌದು ಸರ್. ಏನ್ ಯಜಮಾನ್ರೆ? ನೀವ್ ಏನಕ್ಕೆ ಈ ಊರಿಗೆ ಯಜಮಾನ್ರಾದ್ರಿ? ಏನು ಇಲ್ಲ, ಯಜಮಾನ್ರ ಹೆಸರಿಗೆ ಮಾತ್ರ ಯಜಮಾನ್ರು. ನಮ್ ಕುಲಕ್ಕೆ ಯಜಮಾನ್ರು. ಹಂಗೆ ಕುಲಕ್ಕೆ ಯಜಮಾನ್ರು. ಸಮಸ್ಯೆಗಳನ್ನ ಬಗೆಹರಿಸಗಳು ಬಗ್ಗೆ ನಾವೇನು ಮಾಡಕ್ಕಾಗಲ್ಲ. ಅದೇನು ಮಾಡಕ್ಕಾಗಲ್ಲ. ಸರ್ಕಾರದವ್ರು ಮಾಡ್ಬೇಕು. ನೀರ್ ವ್ಯವಸ್ಥೆ ಏನಿಲ್ಲ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ನೀ ಕುಡಿಯೋ ನೀರಿಲ್ಲ, ರೋಡ್ ಇಲ್ಲ, ತಿರ್ಗಾಡಕ್ಕೆ ಎಲ್ಲಾ ಪ್ರಾಬ್ಲಮ್. ಕುಡಿಯೋ ನೀರಿಲ್ಲ.
ಅವ್ರಂತ ಸ್ನಾನ ಮಾಡಿ ಒಂದ್ ತಿಂಗಳಾಗಿದೆ ಸ್ನಾನ ಮಾಡಿ ಒಂದ್ ತಿಂಗಳಾಗಿದೆ. ಒಂದ್ ತಿಂಗಳಾಯ್ತಾ ಯಜಮಾನ್ರೆ ಸ್ನಾನ ಮಾಡಿ? ನೀರಿರಲ್ಲ ಸರ್, ಏನ್ ಮಾಡಕ್ಕಾಗುತ್ತೆ? ಕುಡಿಯಕ್ಕೆ 2 ಬಿಂದಿಗೆ ಸಿಗುತ್ತೆ ನೀರು. ಸ್ನಾನ ಮಾಡಿ ಎಲ್ಲಿ ಮಾಡೋದು? ಸ್ವಲ್ಪ ಆ ಕಡೆ ಸ್ವಲ್ಪ ಹಿಂಗಿಡಿದೆ. ಯಾಕೆ ಹೇಳ್ತಾರೆ ಸ್ವಲ್ಪ ದೂರ ಹಿಡಿರಿ. ಯಾಕೆ ಒಂದ್ ತಿಂಗಳಾಯ್ತು ಸ್ನಾನ ಮಾಡಿ. ಯಾಕೆ ಇದನ್ನ ದೂರ ಹಿಡಿಬೇಕು? ಸ್ವಲ್ಪ ದೂರ. ಅಲ್ಲ, ಸ್ನಾನ ಮಾಡಿದಿರ ಅಂತ ನಾನು ಸಾರ್ ಸ್ನಾನ ಮಾಡಿಲ್ಲ ಇರೋ ಬರೋ ರೋಗ ಎದಕ್ಕೆ ಪಾಪ ಇನ್ನೊಬ್ರು ನೀ ದೂರ ಹಿಡಿದ್ರೆ ನಿಮ್ ಮಾತು ಕೇಳ್ಬೇಕಲ್ರಿ. ಅದೇ ಸರ್ ಪ್ರಾಬ್ಲಮ್ ಇದೆ. ನೀರಿಲ್ಲ, ರೋಡ್ ಇಲ್ಲ, ಅದೇ ಪ್ರಾಬ್ಲಮ್.